ಆದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದನ್ನುವಂಥ ಸತ್ಯ ಸಂಗತಿ ಕೈಗಳಿಗೆ ಗೊತ್ತಿರಬೇಕು. ಆ ಬಳಿಕ ನಾಲಿಗೆ ಆಚಾರದಿಂದ ಕೂಡಿರಬೇಕು. ಇನ್ನೊಬ್ಬರ ಬದುಕಿನೊಳಗೆ ಬೆಳಕು ಚೆಲ್ಲುವಂಥ ಬೆಳಕಿನ ಮಾತುಗಳನ್ನು ಆಡಬೇಕು. ಅಲ್ಲಮರು ಹೇಳ್ಯಾರಲ್ಲ, ಮಾತೆಂಬುದು ಜ್ಯೋತಿರ್ಲಿಂಗ. ಸಾಧ್ಯ ಆದ್ರೆ ಅಂಥ ಮಾತುಗಳನ್ನು ಆಡು, ಕೆಟ್ಟ ಶಬ್ದಗಳನ್ನು ಆಡಲಿಕ್ಕೆ ಹೋಗಬೇಡ. ಒಂದೊಂದು ಮಾತು ಮನುಷ್ಯನ ಬದುಕನ್ನು ಉನ್ನತಿಯತ್ತ ಕೊಂಡೊಯ್ತವು. ಅದೇ ಒಂದೊಂದು ಕೆಟ್ಟ ಮಾತು, ಬಿರುನುಡಿಯ ಮಾತು ಮನುಷ್ಯನ ಬದುಕನ್ನು ಅಧಪ್ಪತನಕ್ಕೆ ಒಯ್ತವು. ಅದಕ್ಕೊಂದಿಷ್ಟು ಆಡೋದ ನಿಜ ಇತ್ತು ಅಂದ್ರೆ ಮೃದುವಾದ ಮಧುರವಾದ ಮಾತುಗಳನ್ನಾಡು ಮನುಷ್ಯನೇ. ಎರಡು ಮಾತು ಮುಕ್ತನನ್ನಾಗಿ ಮಾಡ್ತಾವು. ಒಳ್ಳೆಯ ಮಧುರ ಮಾತು ಮುಕ್ತನನ್ನಾಗಿ ಮಾಡ್ತವು. ಎರಡು ಬಿರುನುಡಿಗಳು, ಕಠೋರ ಮಾತುಗಳು ಬಂಧನಕ್ಕೆ ಒಳಪಡಿಸ್ತವು. ಹೇಗೆ ಬಂಧನಕ್ಕೆ ಒಳಪಡಿಸ್ತವು ಅನ್ನೋದು ನಿನ್ನಿಗೆ ನಿಂತದಲ್ಲ ಕತಿ. ಹುಡುಗ ಹೇಳಿದ, ಇಷ್ಟು ಸಣ್ಣ ಬಾಗಲದೊಳಗೆ ಇಷ್ಟು ದೊಡ್ಡ ಶರೀರವನ್ನು ಹ್ಯಾಂಗೆ ಹೊರಗೆ ತರತಾರಂತ ಆಲೋಚನೆ ಬಂದು ನಗಾಕತ್ತೀನಿ ಅಂದ. ಕಟ್ರಿ ಅಂದ ಸಾವುಕಾರ. ತಂದೆ ಬಂದ, ನನ್ನ ಮಗ ಅಂಥ ತಪ್ಪೇನು ಮಾಡ್ಯಾನಂತ ಕೇಳಿದ. ಅಲ್ಲೋ ಹಾದಿ ಒಳಗೆ ನಿಂತ್ಕೊಂಡು ನನ್ನ ಮುಖ ನೋಡ್ತಾನ ನಗತಾನ, ನೋಡ್ತಾನ ನಗತಾನ. ಮತ್ತು ಕೇಳಿದ್ರಂದ್ರೆ ಏನು ಹೇಳಿದ, ನಾನು ಸಾಯುವಂಥದ್ದು ವಿಚಾರ ಮಾಡಾಕತ್ತಾನ ನಿನ್ನ ಮಗ, ಅದಕ್ಕೆ ಕಟ್ಟಲಾರ್ದ ಬಿಡ್ತೀವೇನು, ಅದಕ್ಕೆ ಕಟ್ಟಿ ಹಾಕಿವಿ ಅಂದ. ಆವಾಗ ತಂದೆ ಹಾಗೆಲ್ಲ ವಿಚಾರ ಮಾಡಬಾರ್ದಾಗಿತ್ತು ರೀ, ಮತ್ತು ನೀ ಹೆಂಗೆ ಮಾಡವಂದ್ರೆ ಅವರು. ಇವ ಏನಂದ, ಸಣ್ಣಗೆ ಹೊರಗೆ ತರಕ್ಕೆ ಬರ್ತೈತಿಲ್ಲ ಅಂದ. ಇವನ್ನ ಮೊದಲ ಕಟ್ಟಿ ಹಾಕ್ರಿ ಅಂದ. ಆ ಬಳಿಕ ಇವ್ರ ಅಪ್ಪ ಬಂದ, ಇವ್ರ ತಂದೆ ಮುತ್ಯ ಬಂದ. ಅವರು ಭಾಳ ಸಣ್ಣವ್ರಿ, ತಿಳುವಳಿಕೆ ಇದ್ದು ಮಾತಾಡ್ಯಾರು, ಇರಲಾರ್ದ ಮಾತಾಡ್ಯಾರು. ಅಂಥ ತಪ್ಪೇನು ಮಾಡ್ಯಾರಂತ ಮುತ್ಯ ಕೇಳಿದ ಸಿರಿವಂತನಿಗೆ. ಸಿರಿವಂತ ಹೇಳಿದ, ನೋಡಪ್ಪ ನಿನ್ನ ಮಗ ಹಿಂಗೆ ವಿಚಾರ ಮಾಡ್ಯಾನ, ನಿನ್ನ ಮೊಮ್ಮಗ ಹಿಂಗೆ ವಿಚಾರ ಮಾಡ್ಯಾನ, ಆದ್ದರಿಂದ ಅವರು ನುಡಿದ ನುಡಿಗಳು ತಪ್ಪನಿಸಿದ್ವು, ಅದಕ್ಕೆ ಕಟ್ಟಿ ಹಾಕಿವಿ ಅಂತ ಸಿರಿವಂತ ಹೇಳಿದ. ಆವಾಗ ಮುತ್ಯ ಇದ್ನಲ್ಲ, 75 ವರ್ಷದವ ಇವ ಹೇಳಿದ, ಅವರಿಬ್ಬರಿಗೂ ತಿಳುವಳಿಕಿಲ್ರಿ, ಹಾಗೆಲ್ಲ ವಿಚಾರ ಮಾಡಬಾರ್ದಾಗಿತ್ತು ಅಂದ. ಆವಾಗ ಸಿರಿವಂತರಂದರು, ಮತ್ತು ನೀ ಹೆಂಗೆ ವಿಚಾರ ಮಾಡ್ಬೇಕಂತ ಮಾಡಿದಿ ಅಂದರು. ಅವ ಅಂದ, ಮನೀನೂ ನಿಮ್ಮದ, ಏನು ಬೆಳೆದು ನಿಂತದಲ್ಲ ಶರೀರನೂ ನಿಮ್ಮದ, ಸಾಗವಾನಿ ಬಾಗಿಲ ಹಚ್ಚಿರಲ್ಲ ಬಾಗಿಲೂ ನಿಮ್ಮದ. ನಿಮ್ಮ ಶರೀರ ದೊಡ್ಡದರ ಇರುವಲ್ದ್ಯಾಕ, ನಿಮ್ಮ ಬಾಗಿಲ ಸಣ್ಣದರ ಇರುವಲ್ದ್ಯಾಕ. ಇಷ್ಟು ಸಣ್ಣ ಬಾಗಿಲದೊಳಗೆ ಇಷ್ಟು ದೊಡ್ಡ ಶರೀರವನ್ನು ಹೊರಗೆ ತರಬೇಕಂತ ಯಾರು ಬರ್ದಾರ ಜಗತ್ತಿನೊಳಗೆ, ಯಾವ ಕಾನೂನಿನೊಳಗದ? ಅದಕ್ಕೆ ಮನಿನೂ ನಿಮ್ಮದ, ಶರೀರನೂ ನಿಮ್ಮದ, ಬಾಗಿಲೂ ನಿಮ್ಮದ ಅಂದ ಬಳಿಕ ಹಂಗೂ ಸತ್ತಿರ್ತೀರಿ ಹಿಂಗೂ ಸತ್ತಿರ್ತೀರಿ, ಹೊರಗೆ ಯಾಕೆ ತರೋದು, ಮನೆಗೆ ಬೆಂಕಿ ಹಚ್ಚಿಬಿಟ್ರಾತಲ್ಲ ಅಂದ. ಅವಾಗೇನಂದ ಸಿರಿವಂತ, ಅವರಿಬ್ಬರನ್ನ ಬಿಡ್ರಿ, ಮೊದಲು ಮುತ್ಯನ ಕಟ್ಟ್ಯಾಕ್ರಿ ಅಂದ. ಹೇಳು ಉದ್ದೇಶ, ಎರಡು ಬಿರುನುಡಿಗಳು ಬಂಧನಕ್ಕೆ ಒಳಪಡಿಸಿದವು. ಅದ ಎರಡು ಚಲೋ ಮಾತುಗಳನ್ನು ಆಡಿದ್ರು ಅಂದ್ರೆ ಬಂಧನಕ್ಕೆ ಒಳಗಾಗತಿರಲಿಲ್ಲ, ಮುಕ್ತರಾಗುತ್ತಿದ್ದರು. ಅದಕ್ಕೆ ಮಾತಿಗೆ ಸಹಿತ ಆಚಾರ ಗೊತ್ತಿರಬೇಕು. ಅದಕ್ಕೆ ದಾಸರು ಹೇಳ್ಯಾರ, ಆಚಾರವಿಲ್ಲದ ನಾಲಿಗೆ ಬಿಡು ನಿನ್ನ ನೀಚ ಬುದ್ಧಿಯ ನಾಲಿಗೆ. ಎಷ್ಟು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಸಾಧ್ಯ ಆದ್ರೆ ಆಚಾರವಂತರಾಗಿ ಬಾಳಿ ಬದುಕೋದನ್ನು ಕಲಿಬೇಕು. ಅಂಥ ಆಚಾರವಂತ ಬದುಕು ನಿಮ್ಮದು ಆಗಲಿ ಅಂತ ತಿಳ್ಕೊಂಡು ಅಪ್ಪುಗಳು ಸಹಿತ ನಡೆದಾಡುವ ದೇವರಂತ ಯಾರಿಗೆ ಕರಿತೀರಲ್ಲ, ವಿಶ್ವದ ಸಂತರಂತ ಯಾರಿಗೆ ಕರಿತೀರಲ್ಲ, ಅಂಥ ಪರಮ ಪೂಜ್ಯರು ನಿಮ್ಮ ಬದುಕ ಭವ್ಯ ಆಗಲಿ. ಸಾಲೋಟಿಗೆಯ ಸದ್ಭಕ್ತರೆಲ್ಲರೂ ಸದಾಚಾರವಂತರಾಗಲಿ ಅಂತ ತಿಳ್ಕೊಂಡು ಇದ ನೆಲದೊಳಗೆ ಇದ ಮಣ್ಣಿನೊಳಗೆ
1 ತಿಂಗಳಗಳ ಕಾಲ ಪ್ರವಚನದ ಸುಧೆಯನ್ನು ಸುರಿದು ಹೋಗ್ಯಾರ. ಅದೇ ಪರಮ ಪೂಜ್ಯರು ಅವರ ಆಯುಷ್ಯದ ಕೊನೆಯ ಪ್ರವಚನವನ್ನು ಈಗೇನು ಬಂದಾರಲ್ಲ ಅಪ್ಪುಗಳು, ಭಾಳ ಸರಳ, ಅಷ್ಟೇ ಪ್ರೇಮ ಹೃದಯಿಗಳು, ಅಷ್ಟೇ ಸುಜ್ಞಾನಿಗಳು. ಇವರು ಗುರುದೇವ ಆಶ್ರಮದೊಳಗೆ ಅಪ್ಪುಗಳು 1 ತಿಂಗಳಾವಧಿ ಕಾಲ ಪ್ರವಚನವನ್ನು ಮಾಡಿ ಏನು ಮಾಡಿದರು, ತಮ್ಮ ಪ್ರವಚನಕ್ಕೆ ಪೂರ್ಣ ವಿರಾಮವನ್ನು ನೀಡಿದರು ಅಪ್ಪುಗಳು. ಅದ ಕಾಕಂಡಿಕೆಯೊಳಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಯೋಗೀಶ್ವರ ಮಹಾಸ್ವಾಮೀಜಿಯವರಿಗೆ ಅಲ್ಲಿ ಸನ್ಯಾಸ ದೀಕ್ಷಾ ನಡೀತು. ಅವ್ರಿಗೆ ಆದ ಬಳಿಕ ವಿಜಯಪುರದೊಳಗೆ ನಮ್ಮದು ದೀಕ್ಷಾ ಆಯಿತು. ಒಂದು ಇತಿಹಾಸದೊಳಗೆ ಏನಂತ ಕೇಳಿದ್ರೆ, ನಡೆದಾಡುವ ದೇವರು ವಿಶ್ವ ಸಂತರ ಕೊನೆಯ ಶಿಷ್ಯರು ಯಾರಪ್ಪ, ಕೊನೆಯ ಕೊಂಡೆ ಅಂತ ಕೇಳಿದ್ರೆ ಅಪ್ಪುಗಳು ನಾವು ಅನ್ನೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸಿಕೊಳ್ಳಬೇಕಾಗುತ್ತದೆ. ಅಂಥ ಪರಮ ಪೂಜ್ಯರು ನಮ್ಮ ಮ್ಯಾಲ ಭಾಳ ಪ್ರೇಮ, ನಮ್ಮದು ಅವ್ರ ಮ್ಯಾಲ ಭಾಳ ಭಕ್ತಿ. ಆದ್ದರಿಂದ ಕಾರಣಾಂತರದಿಂದ ವಿಶೇಷ ಕಾರ್ಯಕ್ರಮ ಅದಾವಲ್ಲ ನಮ್ಮವು 23, 24, 25, ಆ ಕಾರ್ಯಕ್ರಮದೊಳಗೆ ಅವರು ಇರುವುದಿಲ್ಲ. ಬೇರೆ ಕಡೆಗೆ ಮೊದಲ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದಾರೆ. ಅದು ನಮ್ಮ ರಾಜ್ಯದೊಳಗೆಲ್ಲ ಪಂಜಾಬಕ್ಕೆ ಹೋಗೋರದಾರ. ಅದರ ಪೂರ್ವ ನಿಯೋಜಿತವಾಗಿ ನಾವು ಅವರಿಗೆ ಆಮಂತ್ರಣವನ್ನು ನೀಡಿದ್ದೇವೆ. ಎಲ್ಲ ಆಶ್ರಮದ ಪರವಾಗಿ ನಮ್ಮ ಭಕ್ತಿಗೆ, ನಮ್ಮ ಆತ್ಮೀಯತೆಗೆ ಓಗೊಟ್ಟು ಅಪ್ಪುಗಳು ಬಂದಿದ್ದಾರೆ. ಈಗ ನಾವು ನೀವೆಲ್ಲರೂ ಏನು ಮಾಡೋದು, ಭಕ್ತಿ ಶ್ರದ್ಧೆಯಿಂದ ಅವರ ಸುಂದರವಾದ ಮಾತುಗಳನ್ನು ಆಲಿಸೋದು. ಅವ್ರ ಮಾತು ಕೇಳಿದ್ರೆ ಮತ್ತು ನಿಮಗೆ ಅಪ್ಪುಗಳ ಬಂದು ಮಾತಾಡಕತ್ಯಾರೋ ಏನೋ ಸಾಲೋಟಿಗೆ ಅನ್ನುವಂಗೆ ಅನ್ನಿಸ್ತದೆ. ಅಷ್ಟು ಚಲೋ ಮಾತುಗಳನ್ನು ಆಡ್ತಾರೆ. ಅವರ ಮಾತಿನೊಳಗೆ ಸತ್ಯ ಅದ, ಶಾಂತಿ ಅದ. ಎಲ್ಲವುಗಳನ್ನು ಒಂದಿಷ್ಟು ನಾವೇನು ಮಾಡೋದು, ಅನುಭವಿಸಿ ಸಂತೋಷ ಪಡೋದು. ಅಂಥ ಪರಮ ಪೂಜ್ಯರು ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಅವರಿಗೆ ವಿನಂತಿ ಮಾಡ್ಕೋತ ನನ್ನ 2 ನುಡಿಗಳಿಗೆ ವಿರಾಮ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ ಶಿವಯೋಗೀಶ್ವರ ಸ್ವಾಮಿಗಳು ಗುರುದೇವಾಶ್ರಮ ಕಾಕಂಡಿಕಿ. ಬಹುಶಃ ಅವರು ಇಂದು ನಮ್ಮೆಲ್ಲರಿಗೂ ಆಶೀರ್ವಾದ ರೂಪದಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ನೀಡಲಿಕ್ಕೆ